ಪೀಟರ್ ತನ್ನ ಮೇಲಿಂದ ಸರಿದು ಪಕ್ಕಕ್ಕೆ ಬಿದ್ದ. ಗಬಕ್ಕನೆ ಬ್ರಿಯತ್ ಕೂತ್ಕೊಂಡ್ರು. ರಿವಾಲ್ವರ್ ಹಿಡ್ಕೊಂಡು ಅವರ ನಗ್ನ ದೇಹಗಳನ್ನ ನೇರವಾಗಿ ನೋಡ್ತಾ ಹತ್ತಿರಕ್ಕೆ ಬರ್ತಿದ್ದಾನೆ ಅಗಸ್ತ್ಯ. ಇಬ್ಬರು ಕನಿಷ್ಠ ಪಕ್ಷ ದುಪ್ಪಟದಿಂದ ತಮ್ಮ ಬಾಡಿಗಳನ್ನ ಕವರ್ ಮಾಡ್ಕೊಳ್ಬೇಕನ್ನೋ ಸೆನ್ಸ್ ಕೂಡ ಮರೆತು ಹೋಗಿದ್ರು. ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಗಸ್ತ್ಯ ಭಾರದ್ವಾಜ್ ಕೊಲ್ಲೋದಕ್ಕೂ ಕೂಡ ಹಿಂಜರಿಯಲ್ಲ ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ರಿವಾಲ್ವರ್ ಹಿಡಿದು ಬರ್ತಿರೋ ಅಗಸ್ತ್ಯನನ್ನು ನೋಡ್ತಾ ಇಬ್ಬರು ಹೆದರ್ತಿದ್ದಾರೆ. ರೂಬಿ ಮತ್ತು ಪೀಟರ್ ಮೇಲೆ ಅಗಸ್ತ್ಯ ಮೊದಲೇ ಅನುಮಾನ ಬಂದು ಒಂದು ಕಣ್ಣಿಟ್ಟಿದ್ದ. ಅದಕ್ಕೆ ಇವತ್ತು ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡಿದ್ದಾನೆ. ಒಂಟಿ ಮೇಲೆ ನೂರಿನ ಹಿಡಿಯು ಇಲ್ಲದೆ ನಗ್ನವಾಗಿರೋ ಇಬ್ಬರನ್ನು ಸಣ್ಣ ಅಸಹ್ಯದಿಂದ ನೋಡಿ ರೂಬಿ ಇದ್ದ ಸೈಡಿನ ಪಕ್ಕಕ್ಕೆ ಬರ್ತಾನೆ. ಇಷ್ಟು ದಿನ ಪ್ರೇಮ ಪ್ರೇಮ ಅಂತ ಪದ್ಯ ಹಾಡಿದ್ಲಲ್ಲ, ಈಗ ಅಗಸ್ತ್ಯನ ಮುಂದೆ ತನ್ನ ಅಸಲಿ ಬಣ್ಣ ಬಯಲಾಗುವಷ್ಟರಲ್ಲಿ ತಲೆ ಎತ್ತಿ ನೋಡೋಕೊಳಗಾಗ್ತಿರಲ್ಲ. ಅಗಸ್ತ್ಯ ಭಾರದ್ವಾಜ್ ಅವಳನ್ನ ಅಸಹ್ಯವಾಗಿ ನೋಡ್ತಾ ಒಂದು ಕಾಲನ್ನ ಎತ್ತಿ ಅವಳ ಪಕ್ಕದಲ್ಲಿ ಬೆಡ್ ಮೇಲಿಟ್ಟು ಒಂದು ಸ್ಟೈಲಲ್ಲಿ ನಿಂತು ಕೈಯಲ್ಲಿದ್ದ ರಿವಾಲ್ವರನ್ನು ರೂಬಿ ಕಡ್ಡದ ಕೆಳಗಿಟ್ಟು ಆಡಿಸ್ತಾ ಆ ರಿವಾಲ್ವರ್ನಿಂದ ಅವಳ ಮುಖವನ್ನೆಲ್ಲ ಮೇಲಕ್ಕೆತ್ತಿ, ನೀನು ಕನ್ಯತ್ವವನ್ನು ನನಗೆ ಅರ್ಪಿಸ್ಕೊಡ್ಬೇಕಂತ ಆಸೆ ಪಟ್ಟಿದ್ದೆ ಅಂದಿದೆ ಅಲ್ವಾ, ಮತ್ತೇನಿದು ಇವನ ಜೊತೆ ನಗ್ನವಾಗಿ ಕಾಣಿಸ್ತಿದ್ಯಾ ಅಂತ ಹುಬ್ಬುಗಳನ್ನ ಮೇಲೆ ಕೇಳಿದ. ಅಷ್ಟರಲ್ಲಿ ಅವಳ ಲಗ್ನ ಮೈಯೆಲ್ಲ ಬೆಳೆದು ಹೋಗಿರುತ್ತೆ. ಪಕ್ಕದಲ್ಲಿದ್ದವನ ಪರಿಸ್ಥಿತಿಯೂ ಅಷ್ಟೇ. ಏನಾದರೂ ಹೆಚ್ಚು ಕಮ್ಮಿ ಆದರೆ ರಾಕ್ಷಸನಾಗಿ ಬದಲಾಗ್ತಾನೆ ಅಂತ ಅವನಿಗೆ ಗೊತ್ತು. ಆದರೂ ಧೈರ್ಯ ಮಾಡಿ ಸಿಕ್ಬಿಟ್ಟಿದ್ದಾನೆ. ಅಗಸ್ತ್ಯ ಭಾರದ್ವಾಜ್ ಇಬ್ಬರನ್ನು ನೋಡ್ತಾ, ನನ್ನನ್ನು ಮೋಸ ಮಾಡೋದಷ್ಟು ಸುಲಭ ಅಂದ್ಕೊಂಡಿದ್ದೀರಾ? ನಿಜಕ್ಕೂ ನನ್ನನ್ನು ಮೋಸ ಮಾಡಬೇಕನ್ನೋ ನಿಮ್ಮ ಆಲೋಚನೆಗೆ ಶೂಟ್ ಮಾಡಿ ಹಾಕಿಬಿಡಬೇಕು ಅಂತ ಹೇಳಿ ಅವ್ರನ್ನ ಶೂಟ್ ಮಾಡೋಕ್ಕೆ ಹೋದರೆ, ಬೇಡ ಬಾಸ್, ನಮ್ಮನ್ನು ಪ್ರಾಣದೊಂದಿಗೆ ಬಿಟ್ಟುಬಿಡಿ ಅಂತ ರೂಬಿ ಕೈ ಮುಗಿದು ಬೇಡ್ಕೊಳ್ತಿರ್ತಾಳೆ. ಬಾಸ್, ನಿಮ್ಮನ್ನು ಮೋಸ ಮಾಡ್ಬೇಕು ಅಂದ್ಕೊಂಡಿದ್ದು ನಮ್ಮ ತಪ್ಪೆ, ನಮ್ಮನ್ನು ಬಿಟ್ಬಿಟ್ರೆ ಮತ್ತೆ ನಿಮ್ಮ ಕಣ್ಣು ಕಾಣಿಸ್ದ ಹಾಗೆ ಹೊರ್ಟು ಹೋಗ್ತಿದ್ವಿ ಅಂತಾನೆ ಪೀಟರ್ ಕೂಡ. ನಿಮ್ಮ ಪ್ರಾಣ ತೆಗಿತೀನಿ ಅಂತ ಯಾರು ಹೇಳಿದ್ದು? ನಿಮ್ಮ ಪ್ರಾಣ ತೆಗೆದ್ರೆ ಇವಾಗಲೇ ಯಾಕೆ ಸತ್ತು ಹೋಗ್ತೀರಾ? ನಾನು ಮೋಸವನ್ನು ಸುಳ್ಳನ್ನು ನಿಜಕ್ಕೂ ಸಹಿಸಲ್ಲ. ಹಾಗಿದ್ದಾಗ ನನ್ನನ್ನು ಮೋಸ ಮಾಡ್ಬೇಕು ಅಂದ್ಕೊಂಡವ್ರಿಗೆ ಅಷ್ಟು ಸಣ್ಣ ಶಿಕ್ಷೆಯನ್ನು ನಾನು ಯಾಕೆ ಕೊಡಲಿ? ನೀವು ಬದುಕಿರುವಾಗಲೇ ದಿನ ಸಾಯ್ಬೇಕು, ಅದಕ್ಕೆ ಕಾಣು ಸರಿಯಾದ ಶಿಕ್ಷೆ ಅಂತ ಇಬ್ಬರನ್ನು ಟಕ ಅಂತ 4 ಬಾರಿ ಶೂಟ್ ಮಾಡ್ತಾನೆ. ಕೊನೆಗೆ ರೂಬಿಗೆ 2 ಕಾಲುಗಳು ಹೋಗಿ 2 ಕೈಗಳು ಉಳಿದ್ರೆ, ಪೀಟರ್ಗೆ 2 ಕೈಗಳು ಹೋಗಿ 2 ಕಾಲುಗಳು ಉಳಿದವು. ಅವರಿಬ್ಬರ ನಗ್ನ ದೇಹಗಳು ಆರ್ತನಾದಗಳೊಂದಿಗೆ ರಕ್ತಮಯವಾದವು. ಪ್ರೆಸೆಂಟ್ ಇವಾಗ ಅದೆಲ್ಲ ಕಾಂಟ್ರಾಕ್ಟ್ ಮದುವೆ ನಡೆಸಿದ್ದ ಇರೋ ಮ್ಯಾನೇಜರ್ ಭಾಸ್ಕರ್ಗೆ ನೆನಪಿಗೆ ಬಂದು ನೋ ಅನ್ನುತ್ತಾ ಬೆವೆದು ಹೋಗಿರೋ ಮುಖದೊಂದಿಗೆ ಗಟ್ಟಿಯಾಗಿ ಕಿರ್ಚ್ತಾ ಸೋಫಾದಿಂದ ಎದ್ದು ನಿಂತ್ಕೊಳ್ತಾನೆ. ಮರುಕ್ಷಣವೇ ಅಲ್ಲಿದ್ದ ಟೀಪೈ ಸ್ಟ್ಯಾಂಡ್ ಮೇಲಿದ್ದ ವಾಟರ್ ಬಾಟಲ್ ಎತ್ತಿ ಗಟಗಟ ಅಂತ ನೀರು ಕುಡಿದು ಆ ಬಾಟಲ್ ಖಾಲಿ ಮಾಡಿ, ಮದುಮಗಳು ರಿಜಿಸ್ಟರ್ ಆಫೀಸ್ನಲ್ಲಿ ಈಗಾಗಲೇ ಇದ್ದಾಳೆ ಅಂತ ಹೇಳಿದ್ದೆ, ಅಂದರೆ ಇವಾಗ ನಾನು ಕೂಡ ಮೋಸ ಮಾಡಿದ್ದೀನಿ ಅಂತ ಅಗಸ್ತ್ಯ ಭಾರದ್ವಾಜ್ ನನ್ನ ಕೂಡ ಶೂಟ್ ಮಾಡಿ ಶಿಕ್ಷೆ ಕೊಡ್ತಾನಾ ಅಯ್ಯೋ ಅಂತ ಅಂದ್ಕೊಂಡು ಹೆದರ್ತಿರ್ತಾನೆ. ಏನಾಯಿತು ಭಾಸ್ಕರ್ ಅಂತ ಕಿಚನಲ್ಲಿ ಅಡುಗೆ ಮಾಡ್ತಿದ್ದ ಭಾಸ್ಕರ್ನ ಹೆಂಡತಿ ಸುಜಾತ ಕೈಯಲ್ಲಿ ಸೌಟ್ ಹಿಡ್ಕೊಂಡು ಅಲ್ಲಿಗೆ ಕಂಗಾಲಾಗಿ ಬರ್ತಾಳೆ. ಸುಜಿ ಅಂತ ಓಡ್ತಾ ಹೋಗಿ ಸುಜಿಯನ್ನು ಹಗ್ ಮಾಡಿಕೊಂಡು, ಅಗಸ್ತ್ಯನನ್ನು ಬದುಕೋದಕ್ಕೆ ಬಿಡಲ್ಲ ಸುಜಿ, ಖಂಡಿತ ನನ್ನ ಶೂಟ್ ಮಾಡ್ಕೊಂಡು ಹಾಕ್ತಾನೆ. ನಾನು ಸತ್ತ ಮೇಲೆ ನೀನು ಬಿಳಿ ಸೀರೆ ಉಟ್ಟು ವಿಧವೆ ಆಗಿರದೆ ಮತ್ತೆ ಮದುವೆಯಾಗಿ ನೀನು 2ನೇ ಗಂಡನ ಜೊತೆ ಸಂತೋಷವಾಗಿ ಸಂಸಾರ ಮಾಡಿ ನಿಮಗೆ ಹುಟ್ಟೋ ಮಗುವಿನ ನನಗೆ ಹೆಸರಿಡು ಸೂಜಿ ಅಂತ ಸುಜಾತಳನ್ನು ಹಿಡ್ಕೊಂಡು ಗೋಳಾಡ್ತಿರ್ತಾನೆ. ಅಯ್ಯೋ ದೇವ್ರೇ, ನಿಜಕ್ಕೂ ಏನಾಯಿತು ಅಂತ ಹೇಳಿದೆ, ಏನಿದು ನಿಮ್ಮ ಈ ಮಾತುಗಳು ಅಂತ ಬೇಸರ ಮಾಡ್ಕೊಳ್ತಾಳೆ. ರಿಜಿಸ್ಟರ್ ಆಫೀಸ್ನಿಂದ ಅಹನಾಳನ್ನು ಕರ್ಕೊಂಡು ಹೊರಟ ಅಗಸ್ತ್ಯ ಅರಮನೆಯನ್ನು ನೆನಪಿಸೋ ಹಾಗಿರೋ ಒಂದು ದೊಡ್ಡ ಬಂಗಲೆ ಮುಂದೆ ತನ್ನ ಕಾರ್ ನಿಲ್ಲಿಸ್ದ. 2 ಹೂವಿನ ಹಾರಗಳೊಂದಿಗೆ ಬೊಂಬೆ ಥರ ಕೂತಿರೋ ಅಹನ ಆ ಬಂಗಲೆ ಕಡೆ ಒಂಚೂರು ಅಮಾಯಕಿ ಥರ ವಿಚಿತ್ರ ನೋಟದಿಂದ ನೋಡ್ತಿದ್ರೆ, ಅಗಸ್ತ್ಯ ಅವಳ ಕಡೆ ಒಂದು ಸೈಡ್ ಲುಕ್ ಕೊಟ್ಟು ಒಂದು ಸ್ಟೈಲ್ನಲ್ಲಿ ಕಾರ್ ಇಳಿದ. ಅವನ ಕಾರ್ ಇಳಿದ ತಕ್ಷಣ ತಾನು ಕೂಡ ಕಾರ್ ಇಳಿಬೇಕೇನೋ ಅಂತ ಅರ್ಥ ಮಾಡ್ಕೊಂಡು ಹೆದರಿಕೆಯಿಂದಲೇ ಕಾರ್ ಇಳಿದ್ಲು. ಅವಳು ಕಾರ್ ಇಳಿಯುವಷ್ಟರಲ್ಲೇ ಅಗಸ್ತ್ಯ ಗಾರ್ಡನ್ನಿಂದ ಮುಂಭಾಗಕ್ಕೆ ಹೋಗ್ತಿರ್ತಾನೆ. ಅವನ ಹಿಂದೆ ಹೋಗಬೇಕು ಅನ್ನೋ ಹಾಗೆ ಫಾಲೋ ಮಾಡ್ತಾ ಹೋಗ್ತಾಳೆ. ಇವತ್ತು ಅಗಸ್ತ್ಯ ಭಾರದ್ವಾಜ್ ಮದುವೆಯಾಗಿ ಬರ್ತಾನೆ ಅನ್ನೋ ಇನ್ಫಾರ್ಮೇಷನ್ ಭಾಸ್ಕರ್ ಮೂಲಕ ಮನೆಯಲ್ಲಿದ್ದ ಕೆಲಸದವರಿಗೆ ಗೊತ್ತಿತ್ತು. ಅದಕ್ಕೆ ಹೊಸ ಮದುಮಕ್ಕಳಿಗೆ ಆರತಿ ಎತ್ತೋಣ ಅನ್ನೋ ಉದ್ದೇಶದಿಂದ ಗಂಗಾ ಅನ್ನೋ ಒಬ್ಬ ಕೆಲಸದವಳು ಪ್ಲೇಟ್ನಲ್ಲಿ ಆರತಿ ಹಚ್ಚಿ ಒಂದು ಪಕ್ಕ ಕೆಂಪು ಕುಂಕುಮ ಇಟ್ಟು ಆ ಪ್ಲೇಟ್ ಹಿಡ್ಕೊಂಡು ಅಗಸ್ತ್ಯ ಭಾರದ್ವಾಜ್ಗೆ ಹೆದರತ್ಲೆ ಬಾಗಿಲಿನ ಮುಂದೆ ನಿಂತಿರ್ತಾಳೆ. ನಿಜಕ್ಕೂ ಅಗಸ್ತ್ಯ ಭಾರದ್ವಾಜ್ ಸಣ್ಣ ವಯಸ್ಸಿನಲ್ಲಿ 5 ವರ್ಷ ಇದ್ದಾಗ ತಾತನ ಜೊತೆ ಇಂಡಿಯಾ ಬಿಟ್ಟು ಹೋಗಿ ತಾತ ತೀರ್ಕೊಂಡ ಮೇಲೆ ತಾತ ಬರೆದ ವಿಲ್ ರೂಲ್ಸ್ ಪ್ರಕಾರ ಮತ್ತೆ ಭಾರತದ ಮೇಲೆ ಅತಿ ಕಷ್ಟದಿಂದ ಕಾಲಿಟ್ಟಿದ್ದು ನಿನ್ನೆ ಮುಂಜಾನೆಯೇ. ಆ ಬಾಂಗ್ಲಾದಲ್ಲಿದ್ದ ಈ ಕೆಲವು ಗಂಟೆಗಳಲ್ಲೇ ಅಗಸ್ತ್ಯ ಭಾರದ್ವಾಜ್ ಆ್ಯಟಿಟ್ಯೂಡ್ ಹೇಗಿರುತ್ತೆ ಅಂತ ಗೊತ್ತಾಗಿ ಗಂಗಾ ಹೆದರ್ತಾ ಆರತಿ ಪ್ಲೇಟ್ ಹಿಡ್ಕೊಂಡು ನಿಂತಿರಬೇಕಾದ್ರೆ ಅಗಸ್ತ್ಯ ಬಾಗಿಲಿನ ಮುಂದೆ ಬಂದ. ಇತ್ತಾಳೆ ಪ್ಲೇಟ್ನಲ್ಲಿ ಉರಿತಿರೋ ಆರತಿ ಕುಂಕುಮ ನೋಡಿ, ವಾಟ್ ಇಸ್ ದಿಸ್ ನಾನ್ಸೆಸ್, ಆ ಬೆಂಕಿ ಏನಿದು
ಆ ರೆಡ್ ಕಲರ್ ಪೌಡರ್ ಏನದು? ಪ್ಲೇಟ್ನಲ್ಲಿ ಯಾರಾದರೂ ಬೆಂಕಿ ಇಟ್ಕೊಳ್ತಾರಾ? ಆರು ಮ್ಯಾಡ್ ಅಂತ ಒಂದು ರೀತಿ ಕಿರಿಕಿರಿ ಫೀಲಿಂಗ್ನಿಂದ ಗಂಗಾ ಮೇಲೆ ಕೋಪ ಮಾಡ್ಕೊಳ್ತಾನೆ. ಆ ಆರತಿಯನ್ನು ನೋಡ್ತಾ ಬಾಗಿಲಿನ ಹತ್ರ ಬರುತ್ತಿದ್ದ ಅಹನ ಅಗಸ್ತ್ಯ ಭಾರದ್ವಾಜ್ ಮಾತುಗಳಿಗೆ ಶಾಕ್ ಆಗಲ್ಲ ನಿಂತು ಬಿಡ್ತಾಳೆ. ಅವನು ಹಾಗಂದ ತಕ್ಷಣ ಗಂಗಾ ಇನ್ನಷ್ಟು ಹೆದರ್ತಾ, ಇದು ಕರ್ಪೂರ ಇಟ್ಟು ಹಚ್ಚಿರೋ ಆರತಿ ಸರ್, ನೀವು ಹೊಸ ಮದುಮಕ್ಕಳಲ್ವಾ? ಇಬ್ಬರು ಆರತಿ ಕಣ್ಣಿಗೆ ಒತ್ಕೊಂಡು ಇಬ್ಬರು ಸೇರಿ ಮನೆ ಒಳಗಡೆ ಹೆಜ್ಜೆ ಇಡಬೇಕು ಸರ್, ಇದು ನಮ್ಮ ಭಾರತೀಯ ಸಂಪ್ರದಾಯ ಅಂತಾಳೆ. ಇವಾಗ ಈ ಸಂಪ್ರದಾಯ ಮಾಡ್ತಿದ್ರೆ ನಾವು ಮನೆ ಒಳಗಡೆ ಬರಬಾರ್ದಾ ಅಂತಾನೆ ನೇರವಾಗಿ. ಅಲ್ಲ, ನೀವು ಹೊಸ ಮದುಮಕ್ಕಳಲ್ವ ಸರ್, ದೃಷ್ಟಿ ತಗಲ್ತೇನೋ ಅಂತ ಗಂಗಾ ಅಂತಿದ್ರೆ, ದೃಷ್ಟಿನ ವಾಟ್ ಇಸ್ ದೃಷ್ಟಿ ಅಂತ ಕ್ವಶ್ಚನ್ ಮಾರ್ಕ್ ಮುಖದಿಂದ ಕೇಳ್ತಾನೆ. ಗಂಗಾಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಅಗಸ್ತ್ಯನ ಮಾತುಗಳಿಗೆ ಅಹನ ನಿಂತ ಜಾಗದಲ್ಲಿ ಶಾಕ್ನಿಂದ ನಿಂತಿದ್ದಾಳೆ. ಬಾಕಿ ಕೆಲಸದವ್ರು ಕೂಡ ಕಂಗಾಲಾಗ್ತಾ ಇದ್ದಾರೆ. ಅಗಸ್ತ್ಯ ಭಯದಿಂದ ಗಂಗಾ ಏನೂ ಮಾತಾಡಲಾಗದಿರುವಾಗ ಇನ್ನೊಬ್ಬ ಕೆಲಸದವ್ರು ಬಂದು, ದೃಷ್ಟಿ ಅಂದರೆ ನೀವು ಈ ಥರದ ಟೈಮ್ನಲ್ಲಿ ತುಂಬ ಚೆಂದ ಕಾಣಿಸ್ತೀರಾ ಅಲ್ವಾ ಸರ್, ನಿಮ್ಮ ಜೋಡಿ ಸೂಪರ್ ಆಗಿದೆ ಅಂತ ಯಾರಾದರೂ ಅಂದ್ಕೊಂಡ್ರು ಅಂತ, ಅದು ದೃಷ್ಟಿ ಬಿದ್ದ ಹಾಗಾಗತ್ತೆ ಅಂತ ಮಾತಾಡ್ತಿರ್ಬೇಕಾದ್ರೆ ಸ್ಟಾಪ್ ಅನ್ನುತ್ತಾ ಮಧ್ಯದಲ್ಲಿ ಅವನ್ನ ಹೇಳೋದಕ್ಕೆ ಬಿಡದೆ ನಿಲ್ಲಿಸ್ತಾನೆ. ಅದರಿಂದ ಅವನ ಬಾಯಿಗೆ ಲಾಕ್ ಬೀಳತ್ತೆ. ಚೆನ್ನಾಗಿದ್ದಾರೆ ಅಂದ್ಕೊಂಡ್ರೆ ಅದನ್ನು ಕಾಂಪ್ಲಿಮೆಂಟಾಗಿ ತೊಗೋಬೇಕು ವಿನಃ ದೃಷ್ಟಿ ಏನದು ಅಂತಾನೆ. ಇನ್ನು ಯಾರು ಏನೇ ಉತ್ತರ ಹೇಳೋದಕ್ಕೂ ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ಆಗೋ ನಷ್ಟ ಏನು ಅಂತ ವಕ್ರವಾಗಿ ಕೇಳ್ತಾನೆ. ಅದು ದೃಷ್ಟಿ ತಗಲಿದ್ರೆ ಒಂಚೂರು ಆರೋಗ್ಯ ಹಾಳಾಗುತ್ತೆ ಸರ್, ತಲೆನೋವು ವಾಂತಿ ಆಗಬಹುದು ಅಂತಾಳೆ ಗಂಗಾ. ನಾವು ಚೆನ್ನಾಗಿದ್ದೀವಿ ಅಂತ ಯಾರು ಅಂದ್ಕೊಂಡ್ರೆ ನಮ್ಮ ಬಾಡಿಯಲ್ಲಿ ಬದಲಾವಣೆಗಳು ಆಗಿ ತಲೆನೋವು ವಾಂತಿ ಆಗುತ್ತಾ? ವಾಟ್ ಇಸ್ ಸಿಲಿ ಟಾಕಿಂಗ್. ಆದರೂ ಐ ಆಮ್ ಪರ್ಫೆಕ್ಟ್ಲಿ ಸ್ಟ್ರಾಂಗ್, ನನಗೆ ಯಾವುದೇ ಹೆಲ್ತ್ ಇಶ್ಯೂಸ್ ಬರಲ್ಲ. ಆ ಬೆಂಕಿ ತೆಗೆದು ಹಾಕು ಅಂತಾನೆ ಕೋಪದಿಂದ. ಇನ್ನು ಅದಕ್ಕಿಂತ ಹೆಚ್ಚು ಮಾತಾಡೋ ಧೈರ್ಯ ಗಂಗಾಗಿಲ್ದಿದ್ದಕ್ಕೆ ಹೇಳಿದ ಕೇಳಿ ಅದನ್ನು ತೊಗೊಂಡು ಪಕ್ಕಕ್ಕೆ ಇಟ್ಬಿಡ್ತಾಳೆ. ನಿಮ್ಮ ಕೆಟ್ಟ ಫಾರ್ಮಾಲಿಟೀಸ್ ಅಂತ ಗಂಗಾಗೆ ಬೈದು ಒಳಗಡೆ ಬರ್ತಾನೆ. ದಿನೇ ಅಗಸ್ತ್ಯ ನಡವಳಿಕೆಗೆ ಅಹನ ಇನ್ನೂ ಹೆದರ್ತಾ ಬಾಗಿಲಿನ ಮುಂದೆ ಬರ್ತಾಳೆ. ಗಂಗಾ ಮತ್ತು ಬಾಕಿ ಕೆಲಸದವರೆಲ್ಲರೂ ಅವಳನ್ನ ಇವಾಗ ಪೂರ್ತಿಯಾಗಿ ನೋಡ್ತಾರೆ. ಮುಗ್ಧ ಮನೋಹರವಾಗಿರೋ ಅವಳನ್ನ ನೋಡಿ ಮದುಮಗಳು ತುಂಬ ಚೆನ್ನಾಗಿದ್ದಾಳೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾರೆ. ಅತ್ತೆ ಮನೆಗೆ ಹೆಜ್ಜೆ ಇಡೋ ಮುಂಚೆ ಇಷ್ಟೊಂದು ವಿಚಿತ್ರವಾಗಿ ನಡೀತಾ ಇದೆ, ಏನಿದು ಅಂತ ಅಹನ ಮನಸ್ಸಿನಲ್ಲಿ ಆತಂಕದಿಂದ ಅಂದ್ಕೊಳತ್ಲೇ ಬಲಗಾಲಿಟ್ಟು ಒಳಗೆ ಬರ್ತಾಳೆ. ಅವಳನ್ನ ಅವರಿಗೆ ಪರಿಚಯ ಮಾಡಿಕೊಡ್ಬೇಕನ್ನೋ ಆಲೋಚನೆ ಇಲ್ಲದೆ ಅವಳನ್ನ ನಿಜಕ್ಕೂ ಲೆಕ್ಕಿಸ್ಕೊಳ್ದೆ ಅಗಸ್ತ್ಯ ಮೆಟ್ಟಲುಗಡೆ ಹೊರಟು ಹೋಗ್ತಾ ಇರ್ತಾನೆ. ಹತ್ತತ್ರ ಮನೆಯಲ್ಲಿ 10 ಜನ ಕೆಲಸದವರು ಇರ್ತಾರೇನೋ. ಅಯೋಮಯದಲ್ಲಿದ್ದ ಅಹನ ಯಾವುದೇ ಭಾವನೆ ಇಲ್ಲದೆ ಎಲ್ಲರನ್ನ ನೋಡ್ತಾಳೆ. ಅವರಿಗೂ ಕೂಡ ಹೊಸ ಮದುಮಗಳ ಜೊತೆ ಏನು ಮಾತಾಡಬೇಕಂತ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಅಹನ ಆ ಬಂಗ್ಲಾ ಎಲ್ಲ ಸುತ್ತಲೂ ನೋಡ್ತಾಳೆ. ಮೊದಲನೇ ಬಾರಿ ಒಂದು ಅರಮನೆ ಒಳಗಡೆ ಹೆಜ್ಜೆ ಇಟ್ಟ ಅನ್ನೋ ಫೀಲಿಂಗ್ನಿಂದ ಅವಳ ಹೃದಯ ಜೋರಾಗಿ ಹೊಡ್ಕೊಳ್ತಾ, ಅಮ್ಮೋ ಇವ್ರು ಯಾರೋ ಕೋಟ್ಯಾಧಿಪತಿ ಥರ ಇದ್ದಾರಲ್ಲ, ಈ ಅರಮನೆಗೆ ನಾನು ಸೊಸೆಯಾಗಿ ಏನಿದು, ಇಂಥ ಮನೆಗೆ ಸೊಸೆಯಾಗಿ ಬರೋ ಅರ್ಹತೆ ನಿಜಕ್ಕೂ ನನಗೆಲ್ಲಿದೆ, ನನ್ನ ಜೀವನದಲ್ಲಿ ಏನು ನಡೀತಾ ಇದೆಯೋ ನನಗಂತೂ ಅರ್ಥ ಆಗ್ತಿಲ್ಲ ಅಂತ ಅಂದ್ಕೊಂಡು ಬಂಗ್ಲಾ ಎಲ್ಲ ಸುತ್ತಲೂ ನೋಡ್ತಿದ್ರೆ ಅಷ್ಟರಲ್ಲಿ ಅಗಸ್ತ್ಯ ಮೆಟ್ಟಿಲತ್ತಿ ಮೇಲೆ ಇರೋ ರೂಮ್ ಒಳಗಡೆ ಹೋಗೋದು ಕಾಣಿಸುತ್ತೆ. ಅಹನ ಅದನ್ನು ನೋಡಿ ಮದುವೆ ಆದಾಗಿನಿಂದ ಅವರನ್ನು ಫಾಲೋ ಮಾಡೋದು ಅಭ್ಯಾಸ ಆಗಿಬಿಟ್ಟಿರೋದ್ರಿಂದ ಹೋಗ್ತಿದ್ರೆ ಮತ್ತೇನಾದರೂ ಅಂದುಬಿಡ್ತಾನೇನೋ ಅಂತ ಹೆದರಿ ಮನಸ್ಸಲ್ಲಿ ಆತಂಕ ಪಡುತ್ತಲೇ ಅಲ್ಲಿದ್ದ ಕೆಲಸದವ್ರನ್ನೆಲ್ಲ ನೋಡಿ ತಾನು ಕೂಡ ಮೆಟ್ಟಿಲು ಹತ್ತಿ ಮೇಲೆ ಹೋಗ್ತಾ ಇರ್ತಾಳೆ. ಇನ್ನು ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಬನ್ನಿ ಅಂತ ಹೇಳಿ ಕೆಲಸದವರೆಲ್ಲ ಅವರವರ ಕೆಲಸಕ್ಕೆ ಹೊರಟು ಹೋಗ್ತಾರೆ. ವೇಗವಾಗಿ ಹೊಡ್ಕೊಳ್ತಿದ್ದ ಹೃದಯದೊಂದಿಗೆ ಅಹನ ಒಂದೊಂದು ಮೆಟ್ಟಿಲು ಹತ್ತಿ ಮೇಲೆ ಹೋಗ್ತಾ ಇರ್ತಾಳೆ. ಅಗಸ್ತ್ಯ ರೂಮ್ ಒಳಗಡೆ ಬಂದು ನಡೆದ ಮದುವೆಗೆ ಕಿರಿಕಿರಿ ಮಾಡ್ಕೊಳ್ತಾ ಸೂಟು ಬಿಚ್ಚಿ ದೂರಕ್ಕೆ ಎಸಿತಾನೆ. ಹಾಗೆ ಶರ್ಟ್ ಕೂಡ ಬಿಚ್ಚಿ ದೂರಕ್ಕೆ ಎಸೆದು ಸೊಂಟಕ್ಕೆರಡು ಕೈಗಳನ್ನ ಇಟ್ಕೊಂಡು ಅವರ ತಾತ ತೀರ್ಕೊಳ್ಳುವಾಗ ಬರೆದ ವಿಲ್ ರೂಲ್ಸ್ಗೆ ತಾತನ ಮೇಲೆ ಕೋಪಗೊಳ್ಳುತ್ತಾ ಮೇಲಕ್ಕೆ ಹೋಗೋನು ಸುಮ್ಮನೆ ಹೋಗದೆ, ನನ್ನನ್ನು ಬಲೆ ಲಾಕ್ ಮಾಡಿ ಹೋಗಿದ್ದೆ ತಾತ, ಜೀವನದಲ್ಲಿ ಇಂಡಿಯಾದಲ್ಲಿ ಹೆಜ್ಜೆ ಇಡಬಾರ್ದು ಅಂದ್ಕೊಂಡಿದ್ದೆ, ಆದರೆ ಇಡೋ ಹಾಗೆ ಮಾಡಿದೆ ಅಂತ ಸಣ್ಣ ವಯಸ್ಸಿನಲ್ಲಿದ್ದ ನೆನಪುಗಳ ಸಂಘರ್ಷದಿಂದ ಕೋಪವಾಗಿ ಅಂದ್ಕೊಳ್ತಾ ಇರಬೇಕಾದ್ರೆ ಅಹನ ಒಳಗಡೆ ಬರ್ತಾಳೆ. ಅಗಸ್ತ್ಯ ಶರ್ಟ್ ಬಿಚ್ಚಿ ಅವಳಿಗೆ ಬೆನ್ನು ಹಾಕಿ ಕಾಣಿಸ್ತಿರ್ತಾನೆ. ಇಲ್ಲಿವರೆಗೂ ಸೂಟ್ನಲ್ಲಿ ನೋಡಿದ ಅಗಸ್ತ್ಯ ಭಾರದ್ವಾಜ್ನನ್ನು ಇವಾಗ ಶರ್ಟ್ ಇಲ್ಲದೆ ನೋಡಿ ಒಂಥರ ಕಿರಿಕಿರಿಯಾಗಿ ತಲೆ ತಿರುಗಿಸ್ಕೊಳ್ತಾ ಇರಬೇಕಾದ್ರೆ ಅಗಸ್ತ್ಯ ಭಾರದ್ವಾಜ್ ಮುಂಭಾಗಕ್ಕೆ ತಿರುಗ್ತಾನೆ. ಅವಳು ರೂಮ್ ಒಳಗಡೆ ಬಂದಿದ್ದಕ್ಕೆ ಸ್ಟನ್ ಆಗ್ತಾ, ಆಮೇಲೆ ಅವಳು ಮುಂದೆ ಶರ್ಟ್ ಇಲ್ಲದೆ ಇರೋದಕ್ಕೆ ಮುಜುಗರ ಪಡ್ತಾ ತಕ್ಷಣ ಅಲ್ಲಿದ್ದ ಟವಲ್ ತೊಗೊಂಡು ಮೈ ಮೇಲೆ ಕವರ್ ಮಾಡಿಕೊಂಡು, ಏಯ್ ನೀನೇನು ನನ್ನ ರೂಮ್ ಒಳಗಡೆ ಬಂದೆ ಅಂತ ರೂಮ್ ಪ್ರತಿಧ್ವನಿಸುವಾಗ ಗಟ್ಟಿಯಾಗಿ ಕೂಗ್ತಾನೆ.
ಆ ಬೇಸ್ ವಾಯ್ಸಿಗೆ ಬೆಚ್ಚಿ ಬೀಳೋದು ಅಹನಾಳ ಸರ್ದಿ ಆಗುತ್ತೆ. ಹಾಗೆ ಬೆಚ್ಚಿ ಬಿದ್ದು ಅಯೋಮಯವಾಗಿ ನೋಡ್ತಾ ಇರಬೇಕಾದ್ರೆ ಗಂಗಾ ಗಂಗಾ ಅಂತ ಕೋಪದಿಂದ ಕೂಗ್ತಿರ್ತಾನೆ. ಗಂಗಾ ಆಗಸದ ವೇಗದಲ್ಲಿ ಮೆಟ್ಟಿಲು ಹತ್ತಿ ಸರ್ ಅನ್ನುತ್ತಾ ರೂಮ್ ಒಳಗಡೆ ಬರ್ತಾಳೆ. ಈ ಹುಡುಗಿ ಏನು ನನ್ನ ರೂಮ್ ಒಳಗಡೆ ಬಂದಿದ್ದಾಳೆ ಅಂತ ಗಂಗಾ ಮೇಲೆ ಕೋಪ ಮಾಡ್ಕೊಳ್ತಾಳೆ. ಗಂಗಾಗೆ ಏನು ಮಾತಾಡಬೇಕಂತ ತಿಳಿತಾ ಇಲ್ಲ. ನಿಮ್ಮ ಹೆಂಡತಿ ನಿಮ್ಮ ರೂಮ್ನಲ್ಲೇ ಇರಬೇಕಲ್ವಾ ಅಂತ ಗಂಗಾ ಮನಸ್ಸಲ್ಲಿ ಅಂದ್ಕೊಂಡ್ಳು. ಆದರೆ ಹೊರಗೆ ಹೇಳೋ ಧೈರ್ಯ ಮಾಡಲಿಲ್ಲ. ಅದರಲ್ಲೂ ಹಾಗೆ ಯಾಕಂತಿದ್ದಾನೋ ಗಂಗಾ ತಿಳಿತಿಲ್ಲ. ಅಗಸ್ತ್ಯ ಬಂದಿದ್ದು ನಿನ್ನೆ ಆಗಿರೋದ್ರಿಂದ ಅವರಿಗೂ ಕೂಡ ನಿಜಕ್ಕೂ ಏನೂ ಗೊತ್ತಿಲ್ಲ. ಇವತ್ತು ಮದುವೆಯಾಗಿ ಬರ್ತಿದ್ದಾನೆ ಅನ್ನೋ ವಿಷಯ ಮಾತ್ರ ಭಾಸ್ಕರ್ ಮೂಲಕ ಅವ್ರಿಗೆ ಗೊತ್ತು ವಿನಃ ಅದಕ್ಕಿಂತ ಹೆಚ್ಚಿನೇನು ಗಂಗಾ ಗೊತ್ತಿಲ್ಲ. ಅದಕ್ಕೆ ಅಗಸ್ತ್ಯ ಹಾಗಂತಿದ್ರೆ ಗಂಗಾ ಕೂಡ ಒಂಚೂರು ಆಶ್ಚರ್ಯ ಪಡ್ತಾಳೆ. ಏ ಹುಡುಗಿ, ತಕ್ಷಣ ನನ್ನ ರೂಮ್ನಿಂದ ಒಟ್ಟು ಹೋಗು ಅಂತ ಅಹನಾ ಕಡೆ ನೋಡಿ ಅಂತಾನೆ. ನಿಜಕ್ಕೂ ತನ್ನ ಜೀವನದಲ್ಲಿ ಏನು ನಡೀತಾ ಇದೆಯೋ ತಿಳಿದೆ ಅಯೋಮಯದಲ್ಲಿದ್ದ ಅಹನಾಗೆ ಇವಾಗ ಅಗಸ್ತ್ಯ ಭಾರದ್ವಾಜ ಅಂದ ತಕ್ಷಣ ಹೆದರಿಕೆಯಿಂದ ಇನ್ನಷ್ಟು ಕುಗ್ಗದ ಹಾಗಾಗ್ತಾಳೆ. ಅವಳ ಮೇಲೆ ಹಾಗೆ ಕೋಪಿಸ್ಕೊಳ್ತಿದ್ರೆ ಗಂಗಾ ಕೂಡ ಅವಳ ಬಗ್ಗೆ ಬೇಸರ ಪಡ್ತಾ ನಿಮಗೆ ಪಕ್ಕದ ರೂಮ್ ತೋರಿಸ್ತೀನಿ ಬನ್ನಿ ಮೇಡಮ್ ಅಂತಾಳೆ. ಸರಿ ಅನ್ನೋ ಹಾಗೆ ತಲೆ ತೂಗಿ ಅಗಸ್ತ್ಯನನ್ನ ಹೆದರಿಕೆಯಿಂದ ನೋಡ್ತಾ ಇರ್ತಾ ಗಂಗಾ ಜೊತೆ ಹೋಗ್ತಾಳೆ. ಗಂಗಾ ಅವಳನ್ನ ಇನ್ನೊಂದು ಬೆಡ್ರೂಮ್ ಒಳಗಡೆ ಕರ್ಕೊಂಡು ಬರ್ತಾಳೆ. ನೀವು ಈ ರೂಮ್ನಲ್ಲಿ ಇರಿ ಮೇಡಮ್ ಅಂತ ಅಂತಾಳೆ. ಆ ರೂಮ್ ಕೂಡ ಎಷ್ಟು ಲಕ್ಸುರಿಯಾಗಿ ಕಾಣಿಸ್ತಾ ಇರುತ್ತೆ. ನಾನು ಹೋಗಿ ಕಾಫಿ ತರ್ತೀನಿ ಮೇಡಮ್ ಅಂತ ಹೇಳಿ ಗಂಗಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಅಹನ ಮಳೆಯಲ್ಲಿದ್ದ 2 ಹಾರಗಳನ್ನ ತೆಗೆದು ಪಕ್ಕಕ್ಕಿಟ್ಟು ಅಸಲಿಗೆ ಈ ಮನೆಯಲ್ಲಿ ಕೆಲಸದವ್ರನ್ನ ಬಿಟ್ಟರೆ ಇನ್ಯಾರೂ ಕಾಣಿಸ್ತಿಲ್ಲ, ಏನಿದು ಅತ್ತೆ ಮಾವ ಯಾರೂ ಇಲ್ವಲ್ಲ ಅಂತ ಅಂದ್ಕೊಂಡು ಅವಳಿಗೆ ಇನ್ನೊಂದು ವಿಷಯ ನೆನಪಿಗೆ ಬಂದು, ನಿಜಕ್ಕೂ ಮದುವೆಗೆ ಮುಂಚೆ ಇವರು ನನ್ನ ಹತ್ರ ಸಹಿ ಮಾಡಿಸ್ಕೊಂಡಿದ್ದಾರಲ್ಲ, ಏನದು, ಅವು ಯಾವ ಪೇಪರ್ಸ್ ಆಗಿರ್ಬೋದು, ನನಗೆ ಕೋಟಿ ರೂಪಾಯಿ ಕಳಿಸಿದಾರಲ್ಲ ಏನದು ಅಂತ ಅಂದ್ಕೊಳ್ತಾ ಕೈಯಲ್ಲಿದ್ದ ಫೋನ್ ನೋಡ್ತಾಳೆ. ಆ ಫೋನ್ ಆನ್ ಮಾಡುವಷ್ಟರಲ್ಲೇ ಮನೆಯಿಂದ ಎಷ್ಟೋ ಮಿಸ್ಡ್ ಕಾಲ್ಸ್ ಕಾಣಿಸ್ತಿರುತ್ತೆ. ಕೊನೆಯದಾಗಿ ತಾನು ಆ ಊರನ್ನು ಬಿಟ್ಟು ಬಂದ ಕ್ಷಣಗಳು ನೆನಪಿಗೆ ಬರ್ತಿರುತ್ತವೆ. ಫ್ಲ್ಯಾಶ್ ಬ್ಯಾಕ್. ಅರ್ಧರಾತ್ರಿ 1 ಗಂಟೆ. ಚೂಡಿದಾರ್ನಲ್ಲಿರೋ ಅಹನ ಲಗೇಜ್ ಇಟ್ಕೊಂಡು ಬೈಕ್ ಹಿಂದೆ ಕೂತಿದ್ರೆ ತಟ್ಟ ಹತ್ತಿರ 22 ವರ್ಷದ ಪ್ರಾಯವಿರೋ ಅವಳ ತಮ್ಮ ಆನಂದ್ ಹೊಲಗಳ ಮಧ್ಯೆ ಬೈಕನ್ನು ಫಾಸ್ಟಾಗಿ ಡ್ರೈವ್ ಮಾಡ್ತಾ ಇರ್ತಾನೆ. ಆ ಕಾಳ ನಿಮ್ಮನ್ನು ಏನಾದರೂ ಮಾಡ್ತಾನೇನೋ ಅಂತ ನನಗೆ ಹೆದರಿಕೆ ಆಗ್ತಿದೆ ಆನಂದ್, ನಿಮ್ಮನ್ನು ಬಿಟ್ಟು ಹೋಗಬೇಕಂದ್ರೆ ನನಗೆ ಧೈರ್ಯ ಸಾಲ್ತಿಲ್ಲ ಅಂತಾಳೆ ಅಹನ ಕಣ್ಣೀರಿಡ್ತಾ. ನಮ್ಮ ಬಗ್ಗೆ ನಿಜಕ್ಕೂ ನೀನೇನು ಯೋಚನೆ ಮಾಡಬೇಡಕ್ಕ, ನಾನು ಕಾಳ ಎದುರು ನಿಂತು ಅವನನ್ನು ಹೊಡೆಯೋದಕ್ಕೆ ಆಗದೇ ಇರ್ಬೋದು, ಆದರೆ ನಾನು ಕಾಪಾಡ್ಕೊಳ್ತಾ ಅಮ್ಮ ಅಪ್ಪನನ್ನು ಕಾಪಾಡ್ಕೊಳ್ಬಲ್ಲೆ. ಆದರೆ ನೀನಿರಿದ್ರೆ ಅವನ ಜೊತೆ ನಿನ್ನ ಮದುವೆ ತಡೆಯೋದು ನಮ್ಮ ಕೈಲಿ ಆಗದೇ ಇರಬಹುದು. ಇಷ್ಟು ದೀನವಾಗ ಅಮ್ಮ ಅಪ್ಪ ಅವನಿಗೆ ಸಪೋರ್ಟ್ ಮಾಡೋ ಹಾಗೆ ಈ ಮದುವೆಗೆ ಒಪ್ಕೊಂಡು ಹಾಗೆ ನಟಿಸಿದ್ವಿ, ಅದಕ್ಕೆ ನಿನ್ನನ್ನು ನಾವೇ ಕಳಿಸಿದ್ದೀವಿ ಅನ್ನೋ ಅನುಮಾನ ಅವನಿಗೆ ನಿಜಕ್ಕೂ ಬರದ ಹಾಗೆ ನಾನು ಮ್ಯಾನೇಜ್ ಮಾಡಬಲ್ಲೆ. ಇಷ್ಟರ ಮುಂಚೆ ಯಾರನ್ನೋ ಪ್ರೀತಿಸಿದ್ದೀನಿ ಅಂತಿದ್ದೆ ಅಲ್ವಾ, ನಿಜಕ್ಕೂ ಅವನು ಯಾರು ಏನು ಅನ್ನೋ ಪೂರ್ತಿ ಡೀಟೇಲ್ಸ್ ತಿಳ್ಕೊಳ್ಳೋ ಅವಕಾಶ ಕೂಡ ನಮಗೆ ಸಿಗಲಿಲ್ಲ. ನೀನು ಸಿಟಿಗೆ ಹೋಗಿ ನೀನು ಪ್ರೀತಿಸಿದ್ದ ಅವನನ್ನು ಆದಷ್ಟು ಬೇಗ ಮದುವೆ ಆಗಕ್ಕ, ಹಾಗೆ ನಮಗೆ ಫೋನ್ ಕಾಲ್ಸ್ ಕೂಡ ಮಾಡಬೇಡ, ಯಾಕಂದರೆ ಕಾಳ ನಮ್ಮ ಮೇಲೆ ಇಟ್ಟಿರಬಹುದು, ನಮ್ಮ ಫೋನ್ಸ್ ಇಸ್ಕೊಳ್ಬಹುದು, ಅದಕ್ಕೆ ಫೋನ್ ಕಾಲ್ಸ್ ಮೆಸೇಜ್ ಮಾಡಬೇಡ, ಹೇಳಿದ್ದೀನಿ ಅಲ್ವಾ, ನಮ್ಮ ಬಗ್ಗೆ ನಿಜಕ್ಕೂ ಆತಂಕ ಪಡಬೇಡ, ನಾವು ಚೆನ್ನಾಗಿರ್ತೀವಿ ಅಂತಾನೆ ಆನಂದ್. ನಿಜಕ್ಕೂ ಇದೆಲ್ಲ ಯಾಕೆ ಆನಂದ್, ನೀವು ಕೂಡ ಈ ಊರು ಬಿಟ್ಟರೆ ಒಳ್ಳೇದೇನೋ ಅಂತಾಳೆ ಅಹನ. ಇಲ್ಲಿ ಬಂಗಾರದ ಬೆಳೆ ಬೆಳೆಯೋ ನಮ್ಮ ವ್ಯವಸಾಯದ ಭೂಮಿಯನ್ನು ಬಿಟ್ಟು ಆ ಕಾಳನಿಗೆ ಹೆದರು ಹೋಗೋದು ನನಗಿಷ್ಟ ಇಲ್ಲ ಅಕ್ಕ, ನನಗೆ ವ್ಯವಸಾಯ ಮಾಡೋದು ಎಷ್ಟು ಇಷ್ಟ ಅಂತ ನಿನಗೆ ಗೊತ್ತು ತಾನೇ. ಸ್ವಲ್ಪ ಹೊತ್ತಿಗೆ ಅಹನಾಳನ್ನು ಟ್ರೈನ್ ಹತ್ಸಿ ಜಾಗ್ರತೆ ಅಕ್ಕ ಅಂತ ಆನಂದ್ ಕಣ್ಣೀರಿಡ್ತಾ ಅಕ್ಕನನ್ನು ಕಳಿಸ್ಕೊಡ್ತಾನೆ. ಆಮೇಲೆ ಆನಂದ್ ಅಂದ್ಕೊಂಡ ಹಾಗೆ ಕಾಳನನ್ನು ನಂಬಿಸ್ತಾ, ನಿನ್ನ ಜೊತೆ ನಮ್ಮ ಅಕ್ಕನ ಮದುವೆ ಅಂದರೆ ನಾವೆಲ್ಲರೂ ಕೂಡ ಸಂತೋಷ ಪಟ್ಟಿದ್ವಿ, ಆದರೆ ನಮ್ಮಕ್ಕ ನಮಗೆ ಯಾರಿಗೂ ಹೇಳಿದ್ರು ಓಡಿ ಹೋಗಿದ್ದಾಳೆ, ಅವಳು ಎಲ್ಲಿಗೆ ಹೋಗಿದ್ದಾಳೋ ನಮ್ಗೆ ಗೊತ್ತಿಲ್ಲ ಅಂತ ಕಾಳನ ಮುಂದೆ ನಂಬೋ ಹಾಗೆ ಹೇಳ್ತಾನೆ. ಆನಂದ್ ಜೊತೆ ಅವನ ತಂದೆ ತಾಯಿ ಲಕ್ಷ್ಮೀ ವಾಸು ಅವರು ಕೂಡ ಹಾಗೆ ನಟಿಸುವಷ್ಟರಲ್ಲಿ ಕಾಳ ನಂಬಲೇಬೇಕಾಯಿತು. ಅದಕ್ಕಿಂತ ಮುಂಚೆವರೆಗೂ ಕೂಡ ಈ ಮದುವೆ ನಮಗೆ ಇಷ್ಟವೇ ಅನ್ನೋ ಹಾಗೆ ನಟಿಸಿದ್ರು, ಅದಕ್ಕೆ ಕಾಳ ಕೂಡ ಅವ್ರ ಮಾತುಗಳನ್ನ ಅಷ್ಟು ಈಸಿಯಾಗಿ ನಂಬಿದ್ದ. ಆದರೆ ಮಗಳಾಗಿರೋದ್ರಿಂದ ಫೋನ್ ಮಾಡ್ತಾಳೆ ಅನ್ನೋ ಉದ್ದೇಶದಿಂದ ಅವ್ರ ಫೋನನ್ನು ಕಸಿದ್ಕೊಂಡಿದ್ದ. ಎಷ್ಟು ದಿನ ಆದರೂ ಫೋನ್ ಬರದೇ ಇರೋಷ್ಟರಲ್ಲಿ ಕಾಳ ಅವಳಿಗಾಗಿ ಹುಡುಕಾಟ ಶುರು ಮಾಡ್ದ. ಕೊನೆಗೆ ಅವಳು ತಾನು ಜಾಬ್ ಮಾಡೋ ಕಂಪ್ನಿ ಮ್ಯಾನೇಜರ್ ಜೊತೆ ಲವ್ನಲ್ಲಿದ್ದಾಳೆ ಅಂತ, ಅವನ್ನ ಮದುವೆ ಆಗೋದಕ್ಕೆ ಹೊರಟಿದ್ದಾಳೆ ಅಂತ ಕಾಳ ತಿಳ್ಕೊಂಡು ಬಂದು ಕೊನೆಗೆ ಅಗಸ್ತ್ಯ ಭಾರದ್ವಾಜ್ ಕೈಯಲ್ಲಿ ಕುಂಟನಾದ. ಈಗ ಪ್ರೆಸೆಂಟ್ ಸ್ಟೋರಿ. ತಮ್ಮ ಆನಂದ್ ಫೋನ್ ಮಾಡ್ತಿದ್ರೆ ಅಹನ ಬರ್ತಿರೋ ಕಣ್ಣೀರನ್ನು ಒರೆಸ್ಕೊಂಡು ಲಿಫ್ಟ್ ಮಾಡಿ ಹೆಲೋ ಅಂತಾಳೆ.
ಫೋನ್ ಸ್ಪೀಕರ್ ಆನ್ನಲ್ಲಿದೆ. ಅದಕ್ಕೆ ಲಕ್ಷ್ಮಿ ವಾಸು ಅವರು ಕೂಡ ಅವಳ ಧ್ವನಿ ಕೇಳಿ ಆನಂದ ಪಡ್ತಿರ್ತಾರೆ. ಅಕ್ಕ, ನಾವು ಕೇಳಿದ ನಿಜ ತಾನೇ? ನಿನ್ನ ಪ್ರೀತಿಸಿ ಮದುವೆ ಆದವನು ಕಾಳನನ್ನು, ಅವನ ಮನುಷ್ಯರನ್ನ ಒಡೆದಾಕ್ಬಿಟ್ಟಿದ್ದಾನಂತಲ್ವಾ? ಕಾಳನನ್ನ ಕಾಲು ಸೊಂಟ ಮುರಿದಿದ್ದಂತೆ ಅಲ್ವಾ? ಇಷ್ಟು ದಿನಕ್ಕೆ ಕಾಳನನ್ನ ಎದುರಿಸೋನು ಬಂದಾಗಾಯಿತು. ಅದು ಕೂಡ ನಮ್ಮ ಬಾವ ಅವ್ರ ಬಗ್ಗೆ ಹೀಗೆ ಹೇಳ್ತಾ ಇದ್ರೆ ನಮಗೆ ನಿಜಕ್ಕೂ ಸಂತೋಷ ಆಗ್ತಿದೆ ಅಕ್ಕ ಅಂತಾನೆ ನಗ್ತಾ. ಪ್ರೀತಿಸಿದ ಅವನನ್ನ ಅಲ್ಲ ಅಂತ ಅಹನ ಹೇಳ್ತಾಳ, ನೋಡೋಣ. ಅಕ್ಕ, ಹೇಳಕ್ಕ, ನಾವು ಕೇಳಿದ್ದು ನಿಜಾನೇನಾ? ಬಾವ ಅವ್ರನ್ನೆಲ್ಲ ಹೊಡೆದಾಕಿದ್ರಾ ಅಂತ ಕೇಳ್ತಾನೆ ಆನಂದ್. ಪ್ರೀತಿಸಿದವನು ಇವನಲ್ಲ ಅನ್ನೋದು ಯಾರೂ ತಿಳಿಯದ ವ್ಯಕ್ತಿಯೊಂದಿಗೆ ತನ್ನ ಮದುವೆ ಆಗಿದ್ದ ನೆನಪಿಗೆ ಬಂದು ಅಹನ ಕಣ್ಣೀರಿಡ್ತಿರ್ತಾಳೆ. ಅಕ್ಕ, ಯಾಕೆ ಮಾತಾಡಲ್ಲ ಅಂತಾನೆ ಆನಂದ್. ಕಣ್ಣೀರು ಒರೆಸ್ಕೊಂಡು ಸಂಕಟವನ್ನು ನುಂಗ್ಕೊಳ್ತಾ, ಅದು ಆನಂದ್, ನಡೆದಿದ್ದನ್ನು ನೋಡಿದ ಮೇಲೆ ನನಗೂ ಕೂಡ ಸಂತೋಷ ಆಗಿದೆ. ಸಂತೋಷದಿಂದ ಮಾತುಗಳು ಬರ್ತಿಲ್ಲ ಅಂತಾಳೆ. ನಿಜವಾಗಿದು ಸಂತೋಷ ಪಡಬೇಕಾದ ವಿಷಯ ಅಕ್ಕ ಅಂತ ಆನಂದ್ ಅಂತಿರ್ಬೇಕಾದ್ರೆ, ಒಂದ್ಸಲ ಫೋನ್ ಕೊಡಪ್ಪ, ನನ್ನ ಮಗಳ ಜೊತೆ ನಾನು ಮಾತಾಡ್ತೀನಿ ಅಂತ ಲಕ್ಷ್ಮಿಯವ್ರ ಫೋನ್ ಇಸ್ಕೊಂಡು, ಅಮ್ಮ ಅಹನ, ನಿಜಕ್ಕೂ ನೀನು ಯಾರನ್ನು ಪ್ರೀತಿಸ್ದೆ, ಇವತ್ತು ಯಾರನ್ನು ಮದುವೆ ಆಗಿದೆಯೋ ನಮಗೇನು ಗೊತ್ತಿಲ್ಲ. ಅದರಲ್ಲೂ ನೀನು ಮಾಡ್ಕೊಂಡಿದ್ದು ರಿಜಿಸ್ಟರ್ ಮ್ಯಾರೇಜ್. ಮತ್ತು ಯಾಕೆ ನಿಮ್ಮ ರಿಜಿಸ್ಟರ್ ಮ್ಯಾರೇಜನ್ನು ನಿಮ್ಮ ಅತ್ತೆ ಮಾವ ಒಪ್ಕೊಂಡಿದ್ದಾರಾ ಅಂತ ಕೇಳಿದ್ಲು. ನಿಜಕ್ಕೂ ಮದುವೆ ಆಗಿರೋ ಮನುಷ್ಯನ ಬಗ್ಗೆನೇ ನನಗೆ ಗೊತ್ತಿಲ್ಲ ಇರುವಾಗ ಇನ್ನು ಅತ್ತೆ ಮಾವನ ಬಗ್ಗೆ ಕೇಳಿದ್ರೆ ನಾನೇನು ಹೇಳಮ್ಮ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ಳು. ಹೀಗೆ ಕೊಡೆ, ನಾನು ಕೂಡ ಮಾತಾಡ್ತೀನಿ ಅಂತ ವಾಸು ಅವ್ರು ಫೋನ್ ಇಸ್ಕೊಂಡು, ಅಮ್ಮ ಅಹನ, ಅಳಿಯಂದ್ರಿಗೆ ಹುಟ್ಟದವ್ರು ಎಷ್ಟು ಜನ ಇದ್ದಾರೆ ಅಂದರೆ ನಾದ್ನೀರು, ಮೈದನ, ಭಾವಂದ್ರು ಎಷ್ಟು ಜನ ಇದ್ದಾರಪ್ಪ ಅಂತ ಕೇಳ್ತಾರೆ. ಅವ್ರ ಮಾತುಗಳಿಗೆ ಕಂಗಾಲಾಗ್ತಾ, ಈ ಅರಮನೆಯಲ್ಲಿ ನಂಗೆ ತಾಳಿ ಕಟ್ಟಿದ್ದು ನನ್ನ ಗಂಡ ಕೆಲಸದವ್ನು ಬಿಟ್ಟರೆ ಯಾರೂ ಕಾಣಿಸ್ತಿಲ್ಲ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡ್ಳು. ಏನಮ್ಮ ಯಾವುದಕ್ಕೂ ಉತ್ತರ ಹೇಳ್ತಿಲ್ಲ? ನಿಮ್ಮ ಅತ್ತೆ ಮನೆ ಕುಟುಂಬದ ಬಗ್ಗೆ ಒಂಚೂರು ಹೇಳಮ್ಮ ಅಂತಾರೆ ಲಕ್ಷ್ಮಿ. ತನಗೆ ಏನು ಹೇಳಬೇಕಂತ ಅರ್ಥ ಆಗದೆ ಮಾತುಗಳನ್ನ ಹುಡುಕ್ಕೊಳ್ತಿರ್ತಾಳೆ. ಹಲೋ ಅಕ್ಕ, ಯಾಕೇನು ಮಾತಾಡ್ತಿಲ್ಲ ಅಂತಾನೆ ಆನಂದ್. ಅದು ಆನಂದ್, ನಾನು ಎಲ್ಲ ವಿಷಯಗಳನ್ನ ಆಮೇಲೆ ಹೇಳ್ತೀನಿ, ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಿಮ್ಮ ಬಾಬಾ ಅವರು ಗಡಿಬಿಡಿ ಮಾಡ್ತಿದ್ದಾರೆ. ಅದಕ್ಕೆ ಇವಾಗ ನಾನು ಏನೂ ಮಾತಾಡೋದಕ್ಕಾಗ್ತಿಲ್ಲ ಅಂತ ಅವ್ರಿಗೆ ಬಾಯಿಗೆ ಬಂದದ್ದನ್ನು ಹೇಳ್ತಾಳೆ. ಸರಿ ಅಕ್ಕ ಅಂತಾನೆ ಆನಂದ್. ಅಮ್ಮ ಅಹನ, ನಿನ್ನ ಜೀವನ ಪೂರ್ತಿ ಸಂತೋಷವಾಗಿರ್ಬೇಕು ತಾಯಿ, ಬಿಡು ಮಾಡ್ಕೊಂಡು ನಾವು ನಿಮ್ಮ ಅತ್ತೆ ಮನೆಗೆ ಬರ್ತೀವಿ ಬಿಡು ಅಂತಾಳೆ ಲಕ್ಷ್ಮಿ. ಅವಳು ಹಾಗಂದ ತಕ್ಷಣ ಇನ್ನೂ ಕಂಗಾಲಾಗ್ತಾ, ಹೆಂಡತಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಅಳಿಯಂದ್ರು ಗಡಿಬಿಡಿ ಮಾಡ್ತಿದ್ದಾರೆ ಅಂತ ಹೇಳಿದ್ಲಲ್ಲ, ಇನ್ನು ಫೋನ್ ಇಟ್ಬಿಡು ಲಕ್ಷ್ಮಿ, ಏನಾದರೂ ಇದ್ರೆ ಆಮೇಲೆ ಮಾತಾಡ್ಕೊಳ್ಳೋಣ ಬಿಡು ಅಂತಾರೆ ವಾಸು ಅವರು. ಸರಿ ಬಿಡಿ ಅಂತ. ಕೊನೆಯದಾಗಿ ಒಂದು ಮಾತು, ನಿಮ್ಮ ಕುಟುಂಬದಲ್ಲಿ ನಿನ್ನ ಗಂಡನ ಜೊತೆ ಅತ್ತೆ ಮಾವ ನಾದ್ನಿ ಹೀಗೆ ಎಲ್ಲರ ಜೊತೆಗೂ ಬುದ್ಧಿವಂತಿಕೆಯಿಂದ ನಡ್ಕೊಮ್ಮ, ಇನ್ನು ಇಡ್ತೀನಿ ಅಂತ ಲಕ್ಷ್ಮಿ ಹೇಳಿ ಫೋನ್ ಇಟ್ಬಿಟ್ಟು ಸಂತೋಷವನ್ನು ಪಡ್ತಿರ್ತಾರೆ. ಯಾಕಂದರೆ ಕಾಳನಿಂದ ಅವರ ಪಟ್ಟ ಯಾತನೆ ಸಣ್ಣದಾಗಿರಲಿಲ್ಲ. ಅದಕ್ಕೆ ಇಲ್ಲಿ ಅಹನಾಗೆ ಅಸಲಿಗೆ ಏನು ಅರ್ಥ ಆಗದೆ ಕಣ್ಣೀರಿಡ್ತಿದ್ದಾಳೆ. ಇನ್ನು ಅಗಸ್ತ್ಯ ಭಾರದ್ವಾಜನನ್ನು ನೋಡಿದ್ರೆ ಭಾಸ್ಕರ್ಗೆ ಎಷ್ಟು ಬಾರಿ ಫೋನ್ ಮಾಡಿದ್ರು ಸ್ವಿಚ್ ಆಫ್ ಬರ್ತಿದ್ರೆ, ರಾಸ್ಕಲ್ ಇವನೇನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ, ಏನಾಗಿರಬಹುದು ಭಾಸ್ಕರ್ಗೆ ಅಂತ ಬೈದ್ಕೊಳ್ತಿರ್ತಾನೆ. ಇಲ್ಲಿ ಭಾಸ್ಕರ ಹೆಂಡತಿ ಸೂಜಿಯನ್ನು ಹಿಡ್ಕೊಂಡು ಹೆದರ್ತಾ, ನಿನಗೆ ಅಗಸ್ತ್ಯನ ಬಗ್ಗೆ ತಿಳಿಯೋದು ಸೂಜಿ, ವಿಶ್ವನಾಥ್ ಅವರ ಆರೋಗ್ಯ ಸರಿ ಇಲ್ಲ ಅಂತ ನಾನು ಅಮೇರಿಕಾಗೆ ಹೋಗಿದ್ದೆ ಅಲ್ವಾ, ಅಗಸ್ತ್ಯ ಭಾರದ್ವಾಜ್ ಆ್ಯಟಿಟ್ಯೂಡ್ ಹೇಗಿರುತ್ತೆ ಅಂತ ನನಗಲ್ಲಿ ಪೂರ್ತಿಯಾಗಿ ತಿಳಿದಿದೆ, ಅದಕ್ಕೆ ಹೆದರ್ತಿದ್ದೀನಿ. ಆ ರೂಬಿ ಆ ಪೀಟರನ್ನು ಶೂಟ್ ಮಾಡಿ 2 ಕಾಲುಗಳು 2 ಕೈಗಳು ಎಳೆದಾಗ ಮಾಡಿದ್ದಾನೆ ಅಂತ ಘಟನೆಯನ್ನು ಹೇಳಿ ಹೆದರ್ತಿದ್ದಾನೆ. ಅಯ್ಯೋ ಭಾಸ್ಕರ್, ಅಲ್ಲೇ ಅವರದ್ದು ತಪ್ಪಿತ್ತು, ಅದಕ್ಕೆ ಅವ್ರು ಹಾಗೆ ಮಾಡಿದ್ದಾರೆ. ಇಲ್ಲಿ ನೀನು ಮಾಡಿದ ತಪ್ಪೇನಿಲ್ಲ, ಟೈಮ್ ಸರಿ ಇಲ್ಲದೆ ಕಾಂಟ್ರಾಕ್ಟ್ ಮ್ಯಾರೇಜ್ ಸೆಟ್ ಮಾಡಿದ ಹುಡುಗಿಗೆ ಆಕ್ಸಿಡೆಂಟ್ ಆಗಿದೆ, ಇರೋ ಇನ್ಫಾರ್ಮೇಷನ್ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾನೆ. ಹಾಗಲ್ಲದೆ ನಡೆದಿದ್ದೇನೆ ಹೇಳಿದೆ, ನೀನು ಫೋನ್ ಸ್ವಿಚ್ ಆಫ್ ಮಾಡಿಟ್ಟಿದ್ಯಾ ಅಂದ್ಕೋ, ಇಲ್ಲಿ ರಿಜಿಸ್ಟರ್ ಆಫೀಸ್ ಹತ್ರ ಕಾಯ್ದು ಮದುವೆ ನಡೆಯದೆ ನಿಜವಾಗಿಯೂ ರಿವಾಲ್ವರ್ ಹಿಡ್ಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ಬಂದು ನಿನ್ನ ಶೂಟ್ ಮಾಡ್ತಾನೆ ಅಂತಾಳೆ ಸುಜಾತ. ಏನು ಸುಜಿ, ನನಗೆ ಧೈರ್ಯ ಹೇಳ್ತೀಯಾ ಅಂದ್ಕೊಂಡ್ರೆ ನಾನು ನೀನು ಎದುರಿಸ್ತಿದ್ಯಾ ಅಂತಾನೆ ಭಾಸ್ಕರ್. ಹೆದರಿಸ್ಬೇಕು ಅಂತಲ್ಲ, ವಿಷಯ ಮುಚ್ಚಿಟ್ಟು ತಪ್ಪು ಮಾಡ್ತಿದ್ಯಾ, ಆ ತಪ್ಪನ್ನು ಸರಿಪಡಿಸ್ಕೊ. ಅವ್ರಿಗೆ ಇವಾಗಲೇ ಫೋನ್ ಮಾಡಿ ಇರೋ ವಿಷಯ ಹೇಳಿದ್ರೆ ನೀನು ಈ ಆಪತ್ತಿನಿಂದ ಹೊರಗೆ ಬರ್ತೀಯಾ ಅಂತಾಳೆ. ಅಷ್ಟೇ ಅಂತೀಯಾ ಅಂತಾನೆ ಭಾಸ್ಕರ್ ಹೆದರತ್ಲೆ. ಅಷ್ಟೇ, ಇದಕ್ಕಿಂತ ಬೇರೆ ದಾರಿ ಇಲ್ಲ ಅಂತಾಳೆ ಸೂಜಿ. ಸರಿ ಹಾಗಾದರೆ ಅಂತ ಭಾಸ್ಕರ್ ಹೆದರತ್ಲೆ ಫೋನ್ ಸ್ವಿಚ್ ಆನ್ ಮಾಡ್ತಾನೆ. ಹಾಗೆ ಆನ್ ಮಾಡಿದ ತಕ್ಷಣ ಅಗಸ್ತ್ಯ ಭಾರದ್ವಾಜ್ ಅಂತ ಹೆಸರು ಬೀಳ್ತಾ ಫೋನ್ ರಿಂಗ್ ಆಗುತ್ತೆ. ಅಮ್ಮೋ, ಆನ್ ಮಾಡಿದ ತಕ್ಷಣ ಕಾಲ್ ಬರ್ತಿದೆ ಸುಜಿ ಅಂತಾನೆ ಕಂಗಾಲಾಗಿ.
ಯಾವಾಗಲಿಂದ ಕಾಲ್ ಮಾಡ್ತಾ ಇದ್ದಾರೋ ಏನೋ, ಮೊದಲು ಲಿಫ್ಟ್ ಮಾಡಿ ಇರೋ ವಿಷಯ ಹೇಳು ಅಂತಾಳೆ. ಸರಿ ಹಾಗಾದ್ರೆ ಅಂತ ಲಿಫ್ಟ್ ಮಾಡಿ ಹಲೋ ಅಂತ ಹೆದರಿಕೆಯಿಂದ ಅಂತಾನೆ. ಏಯ್ ಭಾಸ್ಕರ್, ಎಷ್ಟು ಬಾರಿ ಫೋನ್ ಮಾಡ್ಬೇಕು ನಿನಗೆ, ಫೋನ್ ಆಫ್ ಮಾಡಿ ಮೇಲಕ್ಕೆ ಹೋದ್ಯಾ ಏನು ಅಂತ ಗರ್ಜಿಸ್ದ. ಅದು ಸರ್, ಫೋನ್ ಸ್ವಿಚ್ ಆಫ್ ಆಗಿರೋದು ನಾನು ನೋಡಿಲ್ಲ ಸರ್ ಅಂತಾನೆ ಹೆದರುತ್ತಲೆ. ನಿನಗೆ ಎಷ್ಟು ಹೊತ್ತಿನಿಂದ ಫೋನ್ ಮಾಡ್ತಿದ್ದೀನಿ ಗೊತ್ತಾ ಅಂತಾನೆ ಬೇಸರದಿಂದ. ಭಾಸ್ಕರ್ ವಿಷಯ ಹೇಳಲು ಹೆದರ್ತಾ, ಅದು ಸರ್ ಮತ್ತೇನು ಮದುಮಗಳಿಗೆ ಅಂತ ನಡೆದ ವಿಷಯ ಹೇಳಲು ಹೋಗುವಷ್ಟರಲ್ಲೇ, ಮದುಮಗಳು ಒಂಚೂರು ಸಣ್ಣ ಹುಡುಗಿ ಥರ ಇರ್ತಾಳೆ ಅಂದಿದ್ದೆ, ಆದರೆ ಅವಳು ಚೆನ್ನಾಗಿದ್ದಾಳಲ್ಲಪ್ಪ, ನನ್ನ ಏಜ್ಗೆ ಸೆಟ್ ಆಗೋ ಥರನೇ ಇದ್ದಾಳಲ್ಲ ಅಂತಾನೆ ವಿಷಯ ಹೇಳಲು ಹೋದ ಭಾಸ್ಕರ್ ಆ ಮಾತುಗಳನ್ನ ಕೇಳಿ ಕಲ್ಲಾಗಿ ಹೋದ.